ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25 ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂತ ಅವತ್ತು ಪರ್ಟಿಕ್ಯುಲರ್ ಸ್ಪೆಸಿಫಿಕೇಶನ್ 25 ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗುತ್ತೆ, ಹಿಂದಿನ ದಿನ ಅಲ್ಲ. ದಟ್ ಇಸ್ ವಾಟ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್ ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟು ಜನ ಸ್ಟೇಟಸ್ ಹಾಕ್ಕೊತಾರೆ, ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕ್ಕೊಡ್ತಾರೆ. ಓದೋರು ಎಲ್ಲರೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿ, ಧೈರ್ಯವಾಗಿ ವೇದಿಕೆ ಮೇಲೆ ಓಡೋದಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದ್ರೆ ಪ್ರತಿ ಕಲಾವಿದರನ್ನು ನಾನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ. ಒಬ್ಬರಿಗೊಬ್ಬರು ಪರಸ್ಪರ ಅವ್ರು ಮಾತಾಡ್ಕೊತೀನಿ. ಎಲ್ರಿಗೂ ಗೊತ್ತು. ನನಗೆ ಹೇಳೋದಿದ್ರೆ ನಾನು ನಾರ್ಮಲಿ ಫೋನಾದರೂ ಹೇಳೋದು, ಹಂಗೆಲ್ಲ ಮಾತಾಡೋದು. ನೀವು ಅಷ್ಟೊಂದು ನಾನು ಇಂಟರ್ವ್ಯೂ ನೋಡಿದ್ರೆ ಸಮಥಿಂಗ್ ಒಂದು ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರು 45 ಅಂತ ಹೆಂಗೆ ಹೇಳಿದ್ರು, ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು. ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳಬೇಕು ಹೇಳಿದೆ ಸರ್, ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಬಿಕಾಸ್ ಯಾರು ಪೈರಸಿ ನೋಡಿದ್ರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಕಮ್ಮಿ ಕಂಡಲ್ಲಿ ಖಂಡಿತವಾಗೂ ಸಹ ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ಅದೇ ಇಂಟ್ರೆಸ್ಟ್ ಕೊಟ್ಟಿರೋದು ಖಂಡಿತ ಒಂದು ಹೇಳ್ಕೊಂಡು ಸ್ಟೇಷನ್ ಹೋಗಿ ಯಾರು ಬ್ರಿಂಗ್ ಇಟ್ಟು ಲೀಗಲ್. ನಾನು ಏನೇ ಮಾಡೋದು ಲೀಗಲಾಗೆ ಮಾಡೋದು 100%. ನಾನು ಅದರಲ್ಲೇ ಇದು ಮಾಡ್ತಾ ಇದ್ದೆ. ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಅವಶ್ಯ. ಲೀಗ್ ನಡೀತಾ ಇರುತ್ತೆ, ಎಲ್ಲರೂ ನನ್ನ ತನಕ ಬರೋಲ್ಲ. ನಾನು ಇಂಟ್ರೆಸ್ಟಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲೀಗ್ ಬಂದಾಗಲೂ ಲಾಸ್ಟ್ ಟೈಮ್ ಇವರಿಗೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ದರು, ಎಲ್ಲದೂ ಮಾಡ್ತಾ ಇದ್ದರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದು ನನ್ನ ವೈಯಕ್ತಿಕ ಫ್ಯಾನ್ಸ್ ಏನು ಹೇಳ್ಬೋದು ಹೇಳಿ, ಅವರು ಇಮ್ಮಿಡಿಯೇಟಾಗಿ ಕರ್ಕೊಂಡು ವಿಡಿಯೋ ಮಾಡಿ ಏನಿದೆ ನಾನು ಲೀಗಲಿ ನಾನು ಬರ್ತಿರೋದು. ಯಾಕಂದ್ರೆ ಇದು ನನ್ನಂತಲ್ಲ ಸರ್, ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಗೆ ಎಷ್ಟೋ ಸಿನಿಮಾಗಳು ಇರೋದಿಲ್ಲ. ಭಯ ಇದೆ ಅಂದರೆ ಇವೆಲ್ಲ ನಡೀತಾ ಇರುತ್ತೆ ಸರ್. ಭಯ ಇರಬೇಕು. ಪೈರಸಿ ಇಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ಕರ್ಕೊಂಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಸರ್. ಹಾಕಿರೋದು ಅಂಡರ್ಸ್ಟ್ಯಾಂಡ್, ಇಟ್ಸ್ ಅ ವೆರಿ ಬಿಗ್ ವರ್ಡ್. ಆ್ಯಂಡ್ ಇದರಿಂದ ಯಾರ್ಯಾರು ಕೈ ಮಾಡಿದ್ರೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ನಾವು ಹ್ಯಾಂಡಲ್ ಮಾಡ್ಕೊತೀವಿ. ಬಿಡಿ ಸರ್, ನಿಮ್ಮ ಸಿನಿಮಾನೇ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಿರೋದು ಅಥವಾ ನಾರ್ಮಲ್ ಆಗಿ ಸ್ಟಾರ್ಟ್ ಆಗಿದೆ ಇದೊಂದು ಕಡೆ? ಹಿಂಗಂದ್ರಮ್ಮ, ಪ್ರತಿಯೊಂದು ಟೀಮಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ 11 ಜನ ತಾನೇ ಅಪೋಸಿಷನ್. ನಂದ್ರಲ್ಲಿ 22, ನನ್ನ ಟೀಮ್ನಲ್ಲಿ 22 ಜನ. ಅದು ಆ ಒಂದು ಕಾನ್ಸೆಪ್ಟ್ ಐ ಥಿಂಕ್ ಮೈ 11 is enough to play the 20. ಲಾಜಿಕಲ್ ನಂಬರ್. ಸರ್, ಬಹಳ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ದೀರಾ